ಅರಬ್ಬಿ ಸಮುದ್ರದ ಆಚೆಗಿನ ಮರುಭೂಮಿಯ ಕೋಣೆಯಲ್ಲಿ ಕುಳಿತು ಸತ್ಯ ತನ್ನ ಫೋನ್ ನೋಡುತ್ತಾ ನಕ್ಕನು. ಅವನ ಫೋನ್ ಸ್ಕ್ರೀನ್ ಮೇಲೆ ಅವನ ಹೆಂಡತಿ ಪ್ರಿಯಾ ಮತ್ತು ಮಗ ಅಪ್ಪು ನಗುತ್ತಿರುವ ಚಿತ್ರವಿತ್ತು. ಅಪ್ಪುವನ್ನು ಎತ್ತಿಕೊಂಡು ಪ್ರಿಯಾ ನಕ್ಕಾಗ ಪ್ರೀತಿಯ ಉಷ್ಣತೆ ಸತ್ಯನ ಹೃದಯದಲ್ಲಿ ತುಂಬಿತು. ತಾಯ್ನಾಡಿನಿಂದ ಪ್ರಿಯಾಳ ಕರೆ ಬಂದಾಗವನು ಎಲ್ಲಾ ಆಯಾಸವನ್ನು ಮರೆತುಬಿಡುತ್ತಿದ್ದನು. ಅವರ ಮಾತುಗಳು ಗಂಟೆಗಳ ಕಾಲ ಮುಂದುವರಿಯುತ್ತಿದ್ದವು. ಅಪ್ಪು ಮಲಗಿದನೆ ಪ್ರಿಯೆ, ಅವನು ಪ್ರೀತಿಯಿಂದ ಕೇಳಿದನು. ಮಲಗಿದ್ರು ಏಟಾ? ಮಲಗೋ ಮೊದಲು ಸಾಕಷ್ಟು ಕಥೆಗಳನ್ನು ಹೇಳಿದೆ. ನಿಮ್ಮ ಬಗ್ಗೆ ಕೇಳಿದ್ರು. ನಾನು ಮುಂದಿನ ತಿಂಗಳು ಬರುತ್ತೇನೆ ಎಂದು ಹೇಳಿದ್ದೇನೆ. ಅವನಿಗೆ ಸಾಕಷ್ಟು ಆಟಿಕೆಗಳನ್ನು ತರುತ್ತೇನೆ. ಸತ್ಯನ ಮಾತುಗಳಲ್ಲಿ ಸಂತೋಷ ತುಂಬಿತ್ತು. ನೀವು ಕಷ್ಟಪಟ್ಟು ಸಂಪಾದಿಸುವ ಹಣವನ್ನು ಆಟಿಕೆಗಳಿಗಾಗಿ ವ್ಯರ್ಥ ಮಾಡಬೇಡಿ. ನಾವು ಇಲ್ಲಿ ಸಂತೋಷವಾಗಿದ್ದೇವೆ ಅಲ್ವಾ? ಪ್ರಿಯಾಳ ಧ್ವನಿ ಒಂದು ಹಾಡಿನಂತಿತ್ತು. ಗಲ್ಫ್ನ ಬಿಸಿಲಿನಲ್ಲಿ ಸತ್ಯ ಕರಗುತ್ತಾ ಹೋದರೂ ಅವನ ಮನಸ್ಸು ಹೆಂಡತಿ ಮತ್ತು ಮಗನಿಂದ ತುಂಬಿತ್ತು. ಅವರಿಲ್ಲದ ಪ್ರತಿ ಕ್ಷಣವೂ ಅವನಿಗೆ ಯುಗದಂತೆ ಭಾಸವಾಗುತ್ತಿತ್ತು. ತಾಯ್ನಾಡಿನಲ್ಲಿ ಒಂದು ಸಣ್ಣ ಮನೆ ಮತ್ತು ಉತ್ತಮ ಜೀವನ ನಿರ್ಮಿಸುವುದು ಅವನ ಕನಸಾಗಿತ್ತು. ಪ್ರಿಯಾಳ ಮೇಲಿನ ಅವನ ಪ್ರೀತಿ ಮತ್ತು ವಿಶ್ವಾಸ ಅಷ್ಟೊಂದು ಆಳವಾಗಿತ್ತು. ಅವನಿಗೆ ಕರೆ ಮಾಡಿ ಪ್ರಿಯಾ ಪ್ರತಿದಿನದ ವಿಶೇಷಗಳನ್ನು ಹೇಳಿದಾಗವನ ಮನಸ್ಸು ತಾಯ್ನಾಡಿನ ಮನೆಯಂಗಳದಲ್ಲಿ ಹಾರಾಡುತ್ತಿರುವಂತೆ ಅನಿಸುತ್ತಿತ್ತು. ಅಪ್ಪುವಿನ ಸಣ್ಣ ತುಂಟಾಟಗಳು ಮತ್ತು ಪ್ರಿಯಾಳ ಸಣ್ಣ ಕೋಪಗಳು ಅವನ ಜೀವನದಲ್ಲಿ ಅತಿ ದೊಡ್ಡ ಸಂತೋಷಗಳಾಗಿದ್ದವು. ಅವರು ಒಟ್ಟಾಗಿ ತಿಂದ ಆಹಾರ ತಮಾಷೆ ಮಾಡಿದ ಕ್ಷಣಗಳು, ಅಪ್ಪುವನ್ನು ಶಾಲೆಗೆ ಕರೆದುಕೊಂಡು ಹೋಗಿದ್ದ ದಿನಗಳು, ಎಲ್ಲಾ ನೆನಪುಗಳು ಒಂದು ಸಿಹಿ ಹಾಡಿನಂತೆ ಸತ್ಯನ ಮನಸ್ಸಿನಲ್ಲಿ ತುಂಬಿದವು. ಅವನ ಜಗತ್ತು ಅವರೇ ಆಗಿದ್ದರು. ಅವನು ಪ್ರಿಯಾಳನ್ನು ಅಂಧವಾಗಿ ನಂಬಿದ್ದನು. ಪ್ರಿಯಾ ಮತ್ತು ಮಗನನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವುದು ಅವನ ಜೀವನದ ಏಕೈಕ ಗುರಿಯಾಗಿತ್ತು. ಮುಂದಿನ ತಿಂಗಳು ತಾಯ್ನಾಡಿಗೆ ಹೋಗಲು ಟಿಕೆಟ್ ಬುಕ್ ಮಾಡಿದ ಸಂತೋಷದಲ್ಲಿ ಅವನು ಮಲಗಿದನು. ನಾಳೆಯ ಬಗ್ಗೆ ಕನಸುಗಳು ಅವನ ಮನಸ್ಸಿನಲ್ಲಿ ತುಂಬಿದವು. ತನ್ನ ಪ್ರೀತಿ ಪಾತ್ರರನ್ನು ನೇರವಾಗಿ ನೋಡಲು ಹೋಗುವ ಸಂತೋಷದಲ್ಲಿ ಅವನು ನಕ್ಕನು. ಸತ್ಯನ ಜೀವನಕ್ಕೆ ದುರಂತವು ಒಂದು ಮಹಾಮಳೆಯಂತೆ ಪ್ರವೇಶಿಸಿತು. ಅವನು ಗಲ್ಫ್ನಿಂದ ತಾಯ್ನಾಡಿಗೆ ಹೋಗಲು ಸಿದ್ಧವಾಗಿದ್ದಾಗ ಆ ಫೋನ್ ಕರೆ ಬಂದಿತು. ಅದು ಅವನ ಗೆಳೆಯ ಸುನಿಲ್ನಿಂದ ಬಂದ ಕರೆ. ಅವನ ಧ್ವನಿ ನಡುಗಿತ್ತು. ಮಾತು ಮುಗಿಸದೆ ಅವನು ಏನೋ ಹೇಳಿದನು. ಸತ್ಯ ಬೆಚ್ಚಿಬಿದ್ದನು. ಅಪ್ಪುವಿಗೆ ಏನೋ ಅಪಾಯವಾಗಿದೆ ಎಂದು ಅವನಿಗೆ ಅರ್ಥವಾಯಿತು. ಅವನು ತಕ್ಷಣವೇ ಮುಂದಿನ ವಿಮಾನದಲ್ಲಿ ತಾಯ್ನಾಡಿಗೆ ಹಿಂತಿರುಗಿದನು. ಸತ್ಯ ಮನೆ ತಲುಪಿದಾಗ ಅವನ ಇಡೀ ಜಗತ್ತು ನಾಶವಾಗಿತ್ತು. ಮನೆಯ ಮುಂದೆ ಜನರು ಸೇರಿದ್ದರು. ಒಳಗೆ ಪ್ರಿಯಾ ಪ್ರಜ್ಞಾಹೀನಳಾಗಿ ಮಲಗಿದ್ದಳು. ಸುನಿಲ್ನ ಮುಖ ದುಃಖದಿಂದ ತುಂಬಿತ್ತು. ಅವನು ಸತ್ಯನ ಭುಜದ ಮೇಲೆ ಕೈಯಿಟ್ಟು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ಏನಾಯಿತು? ಸತ್ಯ ಗದ್ಗದಿತನಾದನು. ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ದನು. ಕಾಲು ಜಾರಿ ಬಿದ್ದಿದ್ದಾನೆ. ಸುನಿಲ್ ಕಷ್ಟದಿಂದ ಮಾತುಗಳನ್ನು ಹೊರಹಾಕಿದನು. ಸತ್ಯ ಒಳಗೆ ಓಡಿದನು. ಮಗನ ಪ್ರಾಣರಹಿತ ದೇಹವನ್ನು ನೋಡಿ ಅವನು ಕುಸಿದು ನೆಲದ ಮೇಲೆ ಬಿದ್ದನು. ಪ್ರಿಯಾಳ ಅಳುವಿನ ಶಬ್ದ ಕೊಠಡಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅವರಿಗಾಗಿ ಅಳಲು ಸಹ ಸತ್ಯನಿಗೆ ಸಾಧ್ಯವಾಗಲಿಲ್ಲ. ಅವನ ಕಣ್ಣೀರು ಬತ್ತಿ ಹೋದಂತೆ ಅವನಿಗೆ ಅನಿಸಿತು. ದಿನಗಳು ಕಳೆದು ಹೋದವು. ಅಪ್ಪುವಿನ ನೆನಪುಗಳಲ್ಲಿ ಸತ್ಯ ಬದುಕಿದನು. ಅವನ ಸಣ್ಣ ಬಟ್ಟೆಗಳು, ಆಟಿಕೆಗಳು, ಶಾಲಾ ಬ್ಯಾಗನ್ನು ಅವನು ಹೃದಯಕ್ಕೆ ಹತ್ತಿರವಾಗಿ ಹಿಡಿದುಕೊಂಡನು. ಪ್ರಿಯಾಳ ದುಃಖ ಅವಳಿಗೆ ತಾಳಿಕೊಳ್ಳಲು ಸಾಧ್ಯವಿರಲಿಲ್ಲ. ಅವಳು ಹೆಚ್ಚು ಮಾತನಾಡುತ್ತಿರಲಿಲ್ಲ. ಸರಿಯಾಗಿ ಊಟವೂ ಮಾಡುತ್ತಿರಲಿಲ್ಲ. ಅವಳು ನಿಶ್ಶಬ್ದವಾಗಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದಳು. ಪ್ರಿಯೆ, ನನಗೆ ಗೊತ್ತು ಇದು ಸಹಿಸಲಾಗದು ಎಂದು. ಆದರೆ ನಾವು ಬದುಕಲೇಬೇಕು. ಸತ್ಯ ಪ್ರಿಯಾಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವಳಿಗೆ ಒಂದೂ ಮಾತು ಹೇಳಲು ಸಾಧ್ಯವಾಗಲಿಲ್ಲ. ಇದರ ನಡುವೆ ಪ್ರಿಯಾಳ ನಡವಳಿಕೆಯಲ್ಲಿ ಸಣ್ಣ ಬದಲಾವಣೆಗಳು ಕಾಣತೊಡಗಿದ್ದವು. ದುರಂತ ಸಂಭವಿಸಿದ ಕೆಲವು ದಿನಗಳ ನಂತರ ಅವಳು ನಿಧಾನವಾಗಿ ಸಾಮಾನ್ಯ ಜೀವನಕ್ಕೆ ಮರಳುತ್ತಿರುವಂತೆ ಅನಿಸಿತು. ಸತ್ಯ ಇದನ್ನು ಗಮನಿಸಲಿಲ್ಲ. ಆದರೆ ಸುನಿಲ್ ಪ್ರಿಯಾಳ ನಡವಳಿಕೆಯನ್ನು ಗಮನಿಸುತ್ತಿದ್ದನು. ರಾತ್ರಿ ವೇಳೆ ಅವಳ ಫೋನ್ ಕರೆಗಳು, ಮನೆಗೆ ಬರುವ ಅಪರಿಚಿತ ವ್ಯಕ್ತಿಗಳು, ಅವನ್ನೆಲ್ಲ ಅವನು ರಹಸ್ಯವಾಗಿ ಗಮನಿಸಿದನು. ಸತ್ಯನ ಮಾನಸಿಕ ಸ್ಥಿತಿ ಸುನಿಲ್ನನ್ನು ತುಂಬಾ ನೋಯಿಸಿತು. ಅವನು ಸಂಪೂರ್ಣವಾಗಿ ಕುಸಿದು ಹೋಗಿದ್ದನು. ಸತ್ಯನನ್ನು ದುಃಖದಿಂದ ಹೊರತರುವ ಪ್ರಯತ್ನದಲ್ಲಿ ಸುನಿಲ್ ಯಥಾಶಕ್ತಿ ಪ್ರಯತ್ನಿಸಿದನು. ಆದರೆ ಅವನ ಪ್ರಯತ್ನಗಳೆಲ್ಲವೂ ವಿಫಲವಾದವು. ಅಪ್ಪುವಿನ ಸಾವು ಒಂದು ಸಾಮಾನ್ಯ ಅಪಘಾತ ಎಂದು ಸುನಿಲ್ ಕೂಡ ನಂಬಿದ್ದನು. ದಿನಗಳು ವಾರಗಳು, ತಿಂಗಳುಗಳಾಗಿ ಕಳೆದವು. ಸತ್ಯನ ಮನಸ್ಸು ದುಃಖದ ಕತ್ತಲಿನಲ್ಲಿ ಕುಸಿದು ಹೋಗಿತ್ತು. ಆದರೆ ಸುನಿಲ್ನ ಮನಸ್ಸು ಪ್ರಕ್ಷುಬ್ಧವಾಗಿತ್ತು. ದುರಂತ ಸಂಭವಿಸಿದ ನಂತರ ಪ್ರಿಯಾಳ ನಡವಳಿಕೆಯಲ್ಲಿ ಬಂದ ಬದಲಾವಣೆಗಳು ಅವನನ್ನು ತುಂಬಾ ಕಾಡುತ್ತಿದ್ದವು. ರಾತ್ರಿ ಅವಳು ರಹಸ್ಯವಾಗಿ ಫೋನ್ ಮಾಡುವುದು, ಕೋಣೆಯಿಂದ ಹೊರಗೆ ಬರದೇ ಇರುವುದು
ಮತ್ತು ಕೆಲವು ಸಂದರ್ಭಗಳಲ್ಲಿ ಅವಳ ಮುಖದಲ್ಲಿ ಕಾಣುವ ವಿಚಿತ್ರ ಭಾವನೆಗಳು ಅವನನ್ನು ಯೋಚಿಸುವಂತೆ ಮಾಡಿದವು. ಒಂದು ದಿನ ಸುನಿಲ್ ಸತ್ಯನ ಮನೆಗೆ ಹೋದಾಗ ಪ್ರಿಯಾ ಅಲ್ಲಿ ಇರಲಿಲ್ಲ. ಎಲ್ಲಿಗೆ ಹೋಗಿದ್ದಳು ಎಂದು ಕೇಳಿದಾಗ ಸತ್ಯ ಪ್ರಿಯಾ ನನ್ನ ತಾಯಿಯನ್ನು ನೋಡಲು ಹೋಗಿದ್ದಾಳೆ ಎಂದನು. ಸತ್ಯ ಇನ್ನೂ ಪ್ರಿಯಾಳ ಮಾತುಗಳನ್ನು ಅಂಧವಾಗಿ ನಂಬುತ್ತಿದ್ದನು. ಆಗ ಸುನಿಲ್ನ ಮನಸ್ಸಿನಲ್ಲಿ ಒಂದು ಸಂಶಯ ಮೂಡಿತು. ಅವನು ತಕ್ಷಣವೇ ಸತ್ಯನ ತಾಯಿಗೆ ಕರೆ ಮಾಡಿದನು. ಸುನಿಲ್, ನಾನಿಲ್ಲಿ ಇದ್ದೇನೆ, ಏನಾದರೂ ಬೇಕಿತ್ತೇ ಎಂದು ತಾಯಿ ಕೇಳಿದರು. ಸುನಿಲ್ ಬೆಚ್ಚಿಬಿದ್ದನು. ಪ್ರಿಯಾ ಅಲ್ಲಿ ಇರಲಿಲ್ಲ. ಅವನು ಸತ್ಯನಿಗೆ ಏನೂ ಹೇಳದೆ ಅಲ್ಲಿಂದ ಹೊರಟನು. ಅವನು ಪ್ರಿಯಾಳನ್ನು ಹಿಂಬಾಲಿಸಲು ನಿರ್ಧರಿಸಿದನು. ಅವಳು ಕಾರಿನಲ್ಲಿ ಹತ್ತಿ ನಗರದ ಒಂದು ಹೋಟೆಲ್ಗೆ ಹೋಗುವವರೆಗೂ ಅವನು ಅವಳನ್ನು ಹಿಂಬಾಲಿಸಿದನು. ಅಲ್ಲಿ ಅವಳು ಇನ್ನೊಬ್ಬ ಪುರುಷನಿಗಾಗಿ ಕಾಯುತ್ತಿದ್ದಳು. ಅವರು ಕೈ ಜೋಡಿಸಿ ಹೋಟೆಲ್ನ ಒಳಗೆ ಹೋಗುವುದನ್ನು ಸುನಿಲ್ ನೋಡಿದನು. ಸುನಿಲ್ ಹಿಂತಿರುಗಿದನು. ಅವನ ಮನಸ್ಸಿನಲ್ಲಿ ಒಂದು ಬಿರುಗಾಳಿ ಬೀಸುತ್ತಿತ್ತು. ಸತ್ಯನಿಗೆ ಈ ವಿಷಯವನ್ನು ಹೇಗೆ ಹೇಳುವುದು? ಅವನ ಜೀವನವು ಒಂದು ದೊಡ್ಡ ಸುಳ್ಳಿನ ಮೇಲೆ ನಿಂತಿದೆ. ಈ ಸತ್ಯ ತಿಳಿದರೆ ಅವನು ಮಾನಸಿಕವಾಗಿ ಕುಸಿದು ಬೀಳುವುದಿಲ್ಲವೇ? ಆದರೆ ಒಬ್ಬ ಗೆಳೆಯನಾಗಿ ಸತ್ಯನನ್ನು ಈ ವಂಚನೆಯಿಂದ ರಕ್ಷಿಸುವುದು ತನ್ನ ಕರ್ತವ್ಯ ಎಂದು ಅವನು ಅರ್ಥಮಾಡಿಕೊಂಡನು. ಮರುದಿನ ಸುನಿಲ್ ಸತ್ಯನನ್ನು ನೋಡಲು ಹೋದನು. ಸತ್ಯ, ನನಗೆ ಒಂದು ವಿಷಯ ಹೇಳಬೇಕು, ಸುನಿಲ್ ಮೃದುವಾದ ಧ್ವನಿಯಲ್ಲಿ ಹೇಳಿದನು. ಏನಾಯಿತು? ಏನಾದರೂ ಸಮಸ್ಯೆ ಇದೆಯೇ? ನಿನ್ನ ಜೀವನದಲ್ಲಿ ಈಗ ತುಂಬಾ ದುಃಖಗಳಿವೆಂದು ನನಗೆ ಗೊತ್ತು. ಆದರೆ ನೀನು ಒಂದು ಸತ್ಯವನ್ನು ತಿಳಿದುಕೊಳ್ಳಬೇಕು. ಸುನಿಲ್ ಹಿಂಜರಿಯುತ್ತಾ ಹೇಳಿದನು. ಸತ್ಯನಿಗೆ ಏನೂ ಅರ್ಥವಾಗಲಿಲ್ಲದೆ ಸುನಿಲ್ನನ್ನು ನೋಡಿದನು. ಸುನಿಲ್ ಹಿಂದಿನ ದಿನಗಳಲ್ಲಿ ಕಂಡ ವಿಷಯಗಳನ್ನೆಲ್ಲ ಸತ್ಯನಿಗೆ ವಿವರಿಸಿದನು. ಅವನ ಮಾತುಗಳು ಸತ್ಯನ ಕಿವಿಯಲ್ಲಿ ಪ್ರತಿಧ್ವನಿಸಿದವು. ಏನಿದು ನೀನು ಹೇಳುತ್ತಿರುವುದು? ಸತ್ಯ ಬೆಚ್ಚಿ ಎದ್ದು ನಿಂತನು. ನನ್ನ ಪ್ರಿಯಾ ಬಗ್ಗೆ ನೀನು ಹೀಗೆ ಹೇಳುತ್ತೀಯಾ? ನಾನು ಅವಳನ್ನು ಅಂಧವಾಗಿ ನಂಬುತ್ತೇನೆ. ಅವಳು ನನ್ನನ್ನು ಎಂದಿಗೂ ವಂಚಿಸುವುದಿಲ್ಲ. ನಿನಗೆ ಏನಾಗಿದೆ? ಸತ್ಯನ ಮಾತುಗಳು ಸುನಿಲ್ನನ್ನು ಇನ್ನಷ್ಟು ನೋಯಿಸಿದವು. ಸತ್ಯ, ನಾನು ಕಂಡ ವಿಷಯಗಳನ್ನು ನಿನಗೆ ಹೇಳಿದೆ. ನೀನು ನನ್ನನ್ನು ನಂಬದಿದ್ದರೆ ಬೇಡ. ಆದರೆ ನೀನೇ ಸ್ವತಃ ಒಂದು ಪರೀಕ್ಷೆ ಮಾಡಿ ನೋಡಬಹುದು, ಸುನಿಲ್ ಹೇಳಿದನು. ಸತ್ಯನ ಮನಸ್ಸಿನಲ್ಲಿ ಒಂದು ಕೆಂಡ ಬಿದ್ದಂತಾಯಿತು. ಅಪ್ಪುವಿನ ಸಾವು ಒಂದು ಕೊಲೆ ಎಂದು ಸುನಿಲ್ ಬಹಿರಂಗಪಡಿಸಲಿಲ್ಲ. ಏಕೆಂದರೆ ಯಾವುದೇ ಸಾಕ್ಷ್ಯಗಳಿಲ್ಲದ ವಿಷಯವನ್ನು ಸತ್ಯನಿಗೆ ಹೇಳಲು ಅವನು ಹೆದರಿದನು. ಈ ಸಂಶಯಗಳು ಸತ್ಯನ ಹೃದಯದಲ್ಲಿ ನೋವುಂಟು ಮಾಡಿದವು. ಅವನು ಸುನಿಲ್ನ ಮಾತುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಆದರೆ ಅದೇ ಸಮಯದಲ್ಲಿ ಅವುಗಳನ್ನು ತಳ್ಳಿಹಾಕಲು ಅವನಿಗೆ ಸಾಧ್ಯವಾಗಲಿಲ್ಲ. ಸತ್ಯನ ಮನಸ್ಸು ಒಂದು ಉರಿಯುತ್ತಿರುವ ಕುಲುಮೆಯಾಯಿತು. ಸುನಿಲ್ನ ಮಾತುಗಳು ನಿಜವು ಎಂದು ಅವನಿಗೆ ತಿಳಿಯಬೇಕಿತ್ತು. ಆದರೆ ಅದು ಹೇಗೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಒಬ್ಬ ಗಂಡನಾಗಿ ಪ್ರಿಯಾಳನ್ನು ನಂಬಲು ಅವನು ಇಷ್ಟಪಟ್ಟನು. ಆದರೆ ಸುನಿಲ್ನ ಕಣ್ಣುಗಳಲ್ಲಿ ಕಂಡ ಪ್ರಾಮಾಣಿಕತೆ ಅವನನ್ನು ಇನ್ನೊಂದು ದಾರಿಯಲ್ಲಿ ಯೋಚಿಸುವಂತೆ ಮಾಡಿತು. ಅವನು ಸುನಿಲ್ನ ಸಲಹೆಯನ್ನು ಸ್ವೀಕರಿಸಲು ನಿರ್ಧರಿಸಿದನು. ಪ್ರಿಯಾಳನ್ನು ಪರೀಕ್ಷಿಸಲು ಅವನು ನಿರ್ಧರಿಸಿದನು. ಮರುದಿನ ಬೆಳಿಗ್ಗೆ ಅವನು ಒಂದು ಪ್ರಯಾಣಕ್ಕೆ ಸಿದ್ಧನಾದನು. ಗಲ್ಫ್ಗೆ ಹಿಂತಿರುಗುತ್ತಿದ್ದೇನೆ ಎಂದು ಅವನು ಪ್ರಿಯಾಳನ್ನು ನಂಬಿಸಿದನು. ಪ್ರಿಯಾಳ ಕಣ್ಣುಗಳಲ್ಲಿ ದುಃಖದ ನೆರಳು ಮೂಡಿತ್ತು. ಅವಳು ಅವನನ್ನು ಅಪ್ಪಿಕೊಂಡು ಬೇಗ ಹಿಂತಿರುಗಿ ಬನ್ನಿ, ಏಟಾ ನನಗಿಲ್ಲದೆ ಸಾಧ್ಯವಿಲ್ಲ ಎಂದಳು. ಅವಳ ಮಾತುಗಳು ಸತ್ಯನಿಗೆ ನಡುಕ ತರಿಸಿದವು. ಈ ಮಾತುಗಳ ಹಿಂದೆ ಒಂದು ದುಷ್ಟ ಉದ್ದೇಶವಿದೆ. ಅವನ ಮನಸ್ಸಿನಲ್ಲಿ ಸಂಶಯ ಮತ್ತೊಮ್ಮೆ ಮೂಡಿತು. ಪ್ರಯಾಣದ ವಿದಾಯ ಹೇಳಿ ಹೊರಟಾಗ ಪ್ರಿಯಾಳ ಮುಖದಲ್ಲಿ ಯಾವುದೇ ಭಾವ ಬದಲಾವಣೆ ಇರಲಿಲ್ಲ. ಒಂದು ನಗು ಕೂಡ ಇರಲಿಲ್ಲ. ಒಂದು ಸುಳ್ಳು ಕೂಡ ಹೇಳದೆ ಅವಳು ಅವನಿಗೆ ವಿದಾಯ ಹೇಳಿದಳು. ಆದರೂ ಸತ್ಯ ತಿರುಗಿ ನೋಡಲಿಲ್ಲ. ವಿಮಾನ ನಿಲ್ದಾಣಕ್ಕೆ ಹೋಗುತ್ತಿದ್ದಾನೆ ಎಂದು ನಂಬಿಸಿ ಅವನು ನಗರದ ಒಂದು ಹೋಟೆಲ್ನಲ್ಲಿ ಕೊಠಡಿ ತೆಗೆದುಕೊಂಡನು. ಸುನಿಲ್ ಅವನ ಜೊತೆಯಲ್ಲಿ ಇದ್ದನು. ಹೋಟೆಲ್ ಕೋಣೆಯ ನಿಶ್ಶಬ್ದತೆ ಸತ್ಯನ ಮನಸ್ಸನ್ನು ತುಂಬಾ ಕಾಡಿತು. ಹೋಟೆಲ್ ಕೋಣೆಯ ಎಸಿ ತಂಪಿನಲ್ಲಿ ಅವನು ನಡುಗಿದನು. ಅವನ ಮನಸ್ಸು ಬಿರುಗಾಳಿಯ ಕಡಲಿನಂತೆ ಪ್ರಕ್ಷುಬ್ಧವಾಗಿತ್ತು. ಅವನು ಕಿಟಕಿಯ ಬಳಿ ಹೋಗಿ ನಗರದ ಜನನಿಬಿಡ ಜೀವನವನ್ನು ನೋಡಿದನು. ಈ ಜನಸಂದಣಿಯ ನಡುವೆ ತಾನು ಎಷ್ಟು ಒಂಟಿಯಾಗಿದ್ದೇನೆ ಎಂದು ಅವನಿಗೆ ಅರ್ಥವಾಯಿತು. ಅವನ ಕಣ್ಣುಗಳು ತುಂಬಿದವು. ಮಗನ ಫೋಟೋ ತೆಗೆದು ಅವನು ಅದರತ್ತ ನೋಡಿದನು. ಅಪ್ಪು, ನನ್ನ ಮಗನೇ, ನಿನ್ನ ತಾಯಿಗೆ ನಿನ್ನ ಮೇಲೆ ಎಷ್ಟು ದ್ವೇಷವಿತ್ತು ಎಂದು ನಿನಗೆ ಗೊತ್ತಿತ್ತಾ? ನಾನು ಇಷ್ಟು ದಿನ ನಿನಗಾಗಿ ಮಾತ್ರ ಬದುಕಿದೆ. ಸತ್ಯ ಆ ಫೋಟೋವನ್ನು ನೇವರಿಸಿದನು. ಒಂದು ಸಲ ಪ್ರಿಯಾಳಿಗೆ ಕರೆ ಮಾಡಲು ಅವನ ಮನಸ್ಸು ಹೇಳಿತು. ಅವನು ಫೋನ್ ತೆಗೆದುಕೊಂಡನು. ನಡುಗುವ ಕೈಗಳಿಂದ ಅವಳ ನಂಬರ್ ಡಯಲ್ ಮಾಡಿದನು. ಏಟಾ ತಲುಪಿದ್ರಾ? ಪ್ರಿಯಾಳ ಧ್ವನಿ ನದಿಯಂತೆ ಶಾಂತವಾಗಿತ್ತು. ತಲುಪಿದೆ ಪ್ರಿಯೆ, ನನಗೆ ಸುಖವಿಲ್ಲ, ಹುಷಾರಿಲ್ಲ. ಸತ್ಯ ನಡುಗುತ್ತಾ ಹೇಳಿದನು. ನೀವು ಜಾಗರೂಕರಾಗಿರಿ, ಊಟ ಮಾಡಿ, ನಾನು ಇಲ್ಲಿ ಸಂತೋಷವಾಗಿದ್ದೇನೆ. ಅವಳ ಮಾತುಗಳು ಸತ್ಯನನ್ನು ಬೆಚ್ಚಿಬೀಳಿಸಿದವು.
ಅವಳ ಧ್ವನಿಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಸಾಮಾನ್ಯವಾಗಿ ಸತ್ಯ ಪ್ರಯಾಣಕ್ಕೆ ಹೋದಾಗ ಅವಳು ಅಳುತ್ತಿದ್ದಳು ಮತ್ತು ಬೇಗ ಹಿಂತಿರುಗಬೇಕು ಎಂದು ಕೇಳುತ್ತಿದ್ದಳು. ಆದರೆ ಈಗ ಯಾವುದೇ ಬದಲಾವಣೆ ಇರಲಿಲ್ಲ. ಅವಳ ಮಾತು ಅವನನ್ನು ಇನ್ನಷ್ಟು ಸಂಶಯಾಳುವಾಗಿ ಮಾಡಿತು. ಸುನಿಲ್ನ ಮಾತುಗಳು ನಿಜ ಎಂದು ಅವನ ಮನಸ್ಸು ಹೇಳಿತು. ಅವನು ಅದನ್ನು ನಂಬಲು ಹಿಂಜರಿದನು. ಆದರೆ ಒಳಗೆ ಎಲ್ಲೋ ಒಂದು ಭಯ ಅವನ ದೇಹವನ್ನು ನಡುಗಿಸಿತು. ಅಪ್ಪುವಿನ ಸಾವು ಒಂದು ಕೊಲೆ ಎಂದು ಸುನಿಲ್ ಬಹಿರಂಗಪಡಿಸಿರಲಿಲ್ಲ. ಆದರೆ ಸತ್ಯನ ಮನಸ್ಸಿನಲ್ಲಿ ಭಯ ಹರಿದಾಡಿತು. ಇನ್ನು ತನ್ನ ಜೀವನದಲ್ಲಿ ಏನಾದರೂ ದುರಂತ ಸಂಭವಿಸುತ್ತದೆಯೇ? ಸತ್ಯ ಫೋನ್ ಇಟ್ಟನು. ಅವನು ಸುನಿಲ್ನ ಮುಖದತ್ತ ನೋಡಿದನು. ಅವನ ಕಣ್ಣುಗಳಲ್ಲಿ ಭಯ ಮತ್ತು ಕೋಪ ಎರಡೂ ಒಟ್ಟಿಗೆ ಇದ್ದವು. ಅವಳು ನನ್ನನ್ನು ವಂಚಿಸುತ್ತಿದ್ದಾಳೆ ಅಲ್ವಾ ಸುನಿಲ್? ಸತ್ಯ ಗದ್ಗದಿತನಾದನು. ಸುನಿಲ್ ಏನೂ ಮಾತನಾಡಲಿಲ್ಲ. ಅವನು ಸತ್ಯನನ್ನು ಸಮಾಧಾನಪಡಿಸಲು ಅವನ ಕೈಯನ್ನು ಹಿಡಿದುಕೊಂಡನು. ನಾವು ಸತ್ಯವನ್ನು ಕಂಡುಹಿಡಿಯೋಣ ಸುನಿಲ್ ಹೇಳಿದನು. ಅವಳು ಈಗ ಎಲ್ಲಿ ಇರಬಹುದು? ಸತ್ಯ ಕೇಳಿದನು. ಅವಳ ಮನೆಗೆ ಹೋಗಿ ನೋಡೋಣವೇ? ಸುನಿಲ್ ಕೇಳಿದನು. ಸತ್ಯ ತನ್ನ ಮನಸ್ಸಿನಲ್ಲಿ ನಿರ್ಧರಿಸಿದನು. ಸತ್ಯ ಎಷ್ಟೇ ಕಠಿಣವಾಗಿದ್ದರೂ ಅದನ್ನು ಎದುರಿಸಲು ಅವನು ಸಿದ್ಧನಾಗಿದ್ದನು. ನಗರದ ಜನನಿಬಿಡ ರಸ್ತೆಗಳ ಮೂಲಕ ಸತ್ಯ ಮತ್ತು ಸುನಿಲ್ ಕಾರಿನಲ್ಲಿ ಪ್ರಿಯಾಳ ಮನೆಗೆ ಪ್ರಯಾಣಿಸಿದರು. ಸತ್ಯನ ಮನಸ್ಸಿನಲ್ಲಿ ಭಯ ಮತ್ತು ಕೋಪ ಮಿಶ್ರಿತ ಭಾವನೆಯಿತ್ತು. ತಾನು ಏನನ್ನು ನೋಡಲು ಹೋಗುತ್ತಿದ್ದೇನೆ ಎಂದು ಅವನಿಗೆ ತಿಳಿದಿತ್ತು. ಆದರೂ ಒಂದು ಸಣ್ಣ ಭರವಸೆ ಉಳಿದಿತ್ತು. ಬಹುಶಃ ಸುನಿಲ್ನಿಗೆ ತಪ್ಪಾಗಿರಬಹುದು. ಅವನ ಸಂಶಯಗಳೆಲ್ಲವೂ ವ್ಯರ್ಥವಾಗಿರಬಹುದು. ಈ ಆಲೋಚನೆಗಳು ಅವನನ್ನು ನೋಯಿಸಿದವು. ರಾತ್ರಿಯ ನಿಶ್ಶಬ್ದತೆಯಲ್ಲಿ ಅವರು ಆ ಮನೆಗೆ ತಲುಪಿದರು. ಮನೆಯ ಸುತ್ತಲೂ ದಟ್ಟ ಕತ್ತಲಿತ್ತು. ಹುಲ್ಲುಗಳ ನಡುವೆ ಅವರು ಮನೆಯ ಹಿಂಭಾಗಕ್ಕೆ ನಡೆದರು. ಒಬ್ಬ ಕಳ್ಳನಂತೆ ತನ್ನದೇ ಮನೆಗೆ ಪ್ರವೇಶಿಸುವಾಗ ಸತ್ಯನ ಹೃದಯ ನೋಯಿತು. ಕಿಟಕಿಯ ಬಳಿ ಕತ್ತಲಿನಲ್ಲಿ ಅಡಗಿ ನಿಂತು ಅವರು ಒಳಗಡೆ ನೋಡಿದರು. ಒಳಗೆ ಪ್ರಿಯಾ ಮತ್ತು ಇನ್ನೊಬ್ಬ ಪುರುಷ ಕೈ ಜೋಡಿಸಿ ನಗುತ್ತಿದ್ದರು. ಸತ್ಯನ ದೇಹದ ಮೂಲಕ ಒಂದು ನಡುಕ ಹರಿದುಹೋಯಿತು. ಅವನ ಕಣ್ಣುಗಳು ತುಂಬಿದವು. ಸುನಿಲ್ನ ಮಾತುಗಳು ನಿಜವಾಗಿದ್ದವು. ಆ ಪುರುಷನ ಮುಖವನ್ನು ಸತ್ಯ ನೆನಪಿಸಿಕೊಂಡನು. ಸ್ವಲ್ಪ ಕಾಲದ ಹಿಂದೆ ಒಂದು ಮದುವೆಯಲ್ಲಿ ಕಂಡ ನೆನಪು ಅವನಿಗೆ ಇತ್ತು. ಅವರ ನಡುವಿನ ಸಂಭಾಷಣೆ ಸತ್ಯನ ಕಿವಿಗೆ ನಿಧಾನವಾಗಿ ಬಿತ್ತು. ನಮ್ಮ ಜೀವನದಲ್ಲಿ ಒಂದು ಅಡ್ಡಿಯಾಗಿದ್ದವನು ಇಲ್ಲವಾಗಿದ್ದಾನೆ. ಅವನು ಹೇಳಿದನು. ಹೌದು, ಸತ್ಯನ ಮನೆಯಲ್ಲಿ ಎಲ್ಲರೂ ಸತ್ತನೆಂದು ತಿಳಿದ ಮಗ. ಪ್ರಿಯಾ ನಕ್ಕಳು. ಸತ್ಯನ ಹೃದಯ ನಿಂತು ಹೋದಂತೆ ಅವನಿಗೆ ಭಾಸವಾಯಿತು. ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವನು ಸುನಿಲ್ನ ಎದೆಯ ಮೇಲೆ ಒರಗಿ ನೋವಿನಿಂದ ನಿಂತನು. ನಾನು ಎಷ್ಟು ಕಷ್ಟಪಟ್ಟು ಅವನನ್ನು ಇಲ್ಲವಾಗಿಸಿದೆ. ನಮ್ಮ ಸಂಬಂಧಕ್ಕೆ ಅವನು ಅಡ್ಡಿಯಾಗಿದ್ದನಲ್ಲ, ಪ್ರಿಯಾ ಹೇಳಿದಳು. ಅವನು ನಮ್ಮ ಮಗನಾಗಿರಲಿಲ್ಲದಕ್ಕಾಗಿ ನನಗೆ ಅಷ್ಟು ದುಃಖವಾಗಲಿಲ್ಲ. ಅವನು ಮುಂದುವರಿಸಿದನು. ನನ್ನ ಹೊಟ್ಟೆಯಲ್ಲಿ ಇದ್ದುದರಿಂದ ನನಗೆ ದುಃಖವಾಗಲಿಲ್ಲ ಎಂದು ಯಾರೂ ಭಾವಿಸಬಾರದು. ಆದರೆ ನನ್ನ ಜೀವನದಲ್ಲಿ ನನಗೆ ಸಂತೋಷ ನೀಡಿದವನು ಅವನೊಬ್ಬನೇ ಆಗಿದ್ದನು. ಪ್ರಿಯಾಳ ಕಣ್ಣುಗಳಲ್ಲಿ ದುಷ್ಟನಗೂ ಹೊಳೆಯಿತು. ಇನ್ನೂ ಸತ್ಯನ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕು. ಅವನು ಹಿಂತಿರುಗುವ ಮೊದಲು ಅವನು ಹೇಳಿದನು. ಹೌದು, ಅವನನ್ನು ಇಲ್ಲವಾಗಿಸಿದರೆ ನನ್ನ ಎಲ್ಲಾ ಆಸ್ತಿ ನನ್ನದಾಗುತ್ತದೆ. ನಂತರ ನಾವು ಒಟ್ಟಾಗಿ ಬದುಕಬಹುದು. ಪ್ರಿಯಾಳ ಮಾತುಗಳು ಸತ್ಯನ ಎದೆಗೆ ಒಂದು ಕತ್ತರಿಯಂತೆ ಚುಚ್ಚಿದವು. ಸತ್ಯನ ಮನಸ್ಸು ನುಚ್ಚುನೂರಾಯಿತು. ಅವನ ದೇಹ ಕುಸಿದು ಹೋಯಿತು. ಅವನು ಕೆಳಗೆ ಬೀಳದಂತೆ ಸುನಿಲ್ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಸತ್ಯ ಗದ್ಗದಿತನಾದನು. ಅವನ ದುಃಖವು ಕೋಪಕ್ಕೆ ತಿರುಗಿತು. ಈ ಜಗತ್ತಿನಲ್ಲಿ ತನಗೆ ಅತಿ ಹೆಚ್ಚು ಪ್ರೀತಿಯಿದ್ದ ಇಬ್ಬರು ತನಗೆ ವಂಚಿಸಿದರು. ಮಗನ ಸಾವು ಒಂದು ಅಪಘಾತವಾಗಿರಲಿಲ್ಲ, ಅದು ಅವರು ಯೋಜಿಸಿ ಜಾರಿಗೆ ತಂದ ಕೊಲೆ. ಅವನ ಹೃದಯ ನುಚ್ಚುನೂರಾಯಿತು. ಪ್ರತೀಕಾರಕ್ಕಾಗಿ ಬೆಂಕಿ ಅವನಲ್ಲಿ ಉರಿಯಲು ಶುರುವಾಯಿತು. ಸತ್ಯನ ಹೃದಯವು ಒಂದು ಗಾಜಿನಂತೆ ನುಚ್ಚುನೂರಾಗಿತ್ತು. ಆ ಕತ್ತಲೆಯ ಕೋಣೆಯಲ್ಲಿ ಅವನು ಮತ್ತು ಸುನಿಲ್ ಮಾತ್ರ ಉಳಿದಿದ್ದರು. ಪ್ರಿಯಾ ಮತ್ತು ಅವಳ ಪ್ರಿಯಕರನ ನಗು ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆ ನಗುವಿನಲ್ಲಿ ಅವನು ಕಂಡದ್ದು ತನ್ನ ಮಗನ ಕೊಲೆಗಾರನ ಕ್ರೂರವಾದ ಸಂತೋಷ. ಅವನು ಸುನಿಲ್ನ ಭುಜದ ಮೇಲೆ ಒರಗಿ ಗದ್ಗದಿತನಾದನು. ನೋವು ಮತ್ತು ಕೋಪದ ಒಂದು ಬಿರುಗಾಳಿ ಅವನ ಒಳಗೆ ಅಪ್ಪಳಿಸಿತು. ಏನಿದು ನೀನು ಹೇಳುತ್ತಿರುವುದು? ನನ್ನ ಮಗ ಅವನು ಒಂದು ಅಪಘಾತದಲ್ಲಿ ಸತ್ತನೆಂದು ಅಲ್ವಾ? ನನ್ನ ಮಗ ಅವರನ್ನು ಕೊಂದರಾ? ಅವನ ಧ್ವನಿ ನಡುಗಿತು. ಸತ್ಯ, ನಾನು ನಿನಗೆ ಮೊದಲೇ ಹೇಳಿದ್ದೇನೆ, ಆದರೆ ನನಗೆ ಸಾಬೀತುಪಡಿಸಲು ಸಾಧ್ಯವಾಗಲಿಲ್ಲ. ಸುನಿಲ್ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಸತ್ಯನ ಮನಸ್ಸು ನೆನಪುಗಳಿಗೆ ಹಿಂತಿರುಗಿತು. ಅವನ ಮಗನ ನಗುವವನ ತುಂಟಾಟಗಳು, ಅವನ ನಿಷ್ಕಲ್ಮಶ ಕಣ್ಣುಗಳು. ಆ ದೃಶ್ಯಗಳು ಅವನನ್ನು ಕಾಡಿದವು. ಅವನ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯಿತು.
ಅವನ ಎಲ್ಲಾ ಕನಸುಗಳು ಮತ್ತು ನಿರೀಕ್ಷೆಗಳು ಒಂದು ವಂಚನೆಯ ಭಾಗವಾಗಿದ್ದವು ಎಂಬ ಅರಿವು ಅವನನ್ನು ನಾಶಮಾಡಿತು. ಅವನ ದೇಹ ಕುಸಿದು ಹೋಯಿತು. ಆದರೆ ಅವನ ಮನಸ್ಸು ಇನ್ನಷ್ಟು ಬಲಶಾಲಿಯಾಗಿ ಬೆಳೆಯುತ್ತಿತ್ತು. ನಾನು ಪ್ರತೀಕಾರ ತೀರಿಸುತ್ತೇನೆ ಸುನಿಲ್, ನಾನು ಅವರನ್ನು ಕೊಲ್ಲುತ್ತೇನೆ. ಅವನ ಕಣ್ಣುಗಳಲ್ಲಿ ತೀವ್ರವಾದ ಒಂದು ಭಾವ ಮಿನುಗಿತು. ಸತ್ಯ, ನೀನು ಶಾಂತನಾಗಬೇಕು. ನಾವು ಹಿಂತಿರುಗಬಹುದು, ಸುನಿಲ್ ಹೇಳಿದನು. ಇಲ್ಲ ಸುನಿಲ್, ನಾನು ಹಿಂತಿರುಗುವುದಿಲ್ಲ. ನನ್ನ ಮನಸ್ಸಿನ ಎಲ್ಲಾ ಒಳ್ಳೆಯತನವೂ ನಾಶವಾಗಿದೆ. ನನ್ನೊಳಗೆ ಈಗ ಪ್ರತೀಕಾರ ಮಾತ್ರ ಇದೆ. ಈ ಜಗತ್ತಿನ ಎಲ್ಲಾ ದುಷ್ಟತನವನ್ನು ನಾನು ಈಗ ನನ್ನ ಹೆಂಡತಿ ಮತ್ತು ಅವಳ ಪ್ರಿಯಕರನಲ್ಲಿ ನೋಡುತ್ತೇನೆ. ಸತ್ಯನ ಮಾತುಗಳು ಕಲ್ಲಿನಂತೆ ದೃಢವಾಗಿದ್ದವು. ಅವರು ಹಿಂತಿರುಗಿ ಹೋಟೆಲ್ಗೆ ಹೋದರು. ದಾರಿಯಲ್ಲಿ ಸತ್ಯ ಏನೂ ಮಾತನಾಡಲಿಲ್ಲ. ಅವನ ಕಣ್ಣುಗಳಲ್ಲಿ ಬೆಂಕಿಯಿತ್ತು. ಹೋಟೆಲ್ ಕೋಣೆಯಲ್ಲಿ ಅವನು ಒಂದು ಹುಚ್ಚನಂತೆ ಕಿರುಚಿದನು. ಅವನ ಮನಸ್ಸು ಅವನನ್ನು ಕಾಡುತ್ತಿತ್ತು. ಮರುದಿನ ಬೆಳಿಗ್ಗೆ ಸತ್ಯ ತನ್ನ ಮಗನ ಸಮಾಧಿಯ ಬಳಿ ಹೋದನು. ಅವನ ಕಣ್ಣುಗಳಲ್ಲಿ ಕಣ್ಣೀರು ಬತ್ತಿ ಹೋಗಿತ್ತು. ಸಮಾಧಿಯ ಮುಂದೆ ಮೊಣಕಾಲು ಊರಿ ಅವನು ಅತ್ತನು, ಅಪ್ಪು, ನನ್ನ ಮಗನೇ, ನನ್ನ ತಪ್ಪಿನಿಂದ ನಿನಗೆ ಹೀಗಾಯಿತು. ಆದರೆ ನಾನು ಪ್ರತೀಕಾರ ತೀರಿಸುತ್ತೇನೆ. ನಿನಗೆ ನ್ಯಾಯ ತಂದುಕೊಡುತ್ತೇನೆ. ಅವನು ಸಮಾಧಿಯನ್ನು ನೇವರಿಸಿದನು. ಸತ್ಯ ಹಿಂತಿರುಗಿದಾಗ ಅವನ ಮುಖ ತುಂಬಾ ಶಾಂತವಾಗಿತ್ತು. ಆದರೆ ಆ ಕಣ್ಣುಗಳಲ್ಲಿ ಒಬ್ಬ ದುಷ್ಟನ ಕ್ರೂರತೆ ಇತ್ತು. ಅವನು ಸುನಿಲ್ನ ಕೈಗಳನ್ನು ಹಿಡಿದು, ಇನ್ನೂ ಹಿಂತಿರುಗಿ ನೋಡುವ ಪ್ರಶ್ನೆಯೇ ಇಲ್ಲ ಸುನಿಲ್. ನನ್ನ ಮನಸ್ಸಿನ ಕೊನೆಯ ಹನಿ ಒಳ್ಳೆಯತನವೂ ನಾಶವಾಗಿದೆ. ಈಗ ಪ್ರತೀಕಾರ ಮಾತ್ರ. ತನ್ನ ಮನಸ್ಸಿನ ಕೊನೆಯ ಹನಿ ಒಳ್ಳೆಯತನವೂ ನಾಶವಾಗಿದೆ ಎಂದು ಸತ್ಯ ಅರ್ಥಮಾಡಿಕೊಂಡನು. ಅವನು ಆಗ ಬರೀ ಒಬ್ಬ ಮನುಷ್ಯನಾಗಿರಲಿಲ್ಲ. ಮಗನ ಜೀವ ತೆಗೆದವರ ಮೇಲೆ ಪ್ರತೀಕಾರ ತೀರಿಸುವ ತೀವ್ರವಾದ ಆಕಾಂಕ್ಷೆಯೇ ಅವನ ಮನಸ್ಸನ್ನು ನಡೆಸುತ್ತಿತ್ತು. ಹೋಟೆಲ್ ಕೋಣೆಗೆ ಹಿಂತಿರುಗಿದ ನಂತರವನು ತನ್ನ ಯೋಜನೆಯ ಬಗ್ಗೆ ಸುನಿಲ್ನಿಗೆ ಹೇಳಿದನು. ಸುನಿಲ್ ಅವರು ನನ್ನ ಮಗನನ್ನು ಕೊಂದರು. ಅದಕ್ಕೆ ಅವರಿಗೆ ಕಠಿಣ ಶಿಕ್ಷೆ ಸಿಗಬೇಕು. ನಾನು ನನ್ನ ಕೈಗಳಿಂದ ಅವರನ್ನು ಇಲ್ಲವಾಗಿಸುತ್ತೇನೆ. ಸತ್ಯನ ಧ್ವನಿಯಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಅದು ಕಬ್ಬಿಣದಂತೆ ಗಟ್ಟಿಯಾಗಿತ್ತು. ಸತ್ಯ, ನಾವು ಪೊಲೀಸರಿಗೆ ತಿಳಿಸಬಹುದು. ಅವರಿಗೆ ಕಾನೂನುಬದ್ಧ ಶಿಕ್ಷೆ ಸಿಗಲಿ, ಸುನಿಲ್ ಹೇಳಿದನು. ಸತ್ಯ ಒಂದು ಕ್ಷಣ ಸುನಿಲ್ನನ್ನು ದಿಟ್ಟಿಸಿ ನೋಡಿದನು. ಕಾನೂನೋ? ಯಾರಿಗೆ ಕಾನೂನು? ಈ ಜಗತ್ತಿನಲ್ಲಿ ಕಾನೂನು ನನ್ನ ಕೈಯಲ್ಲಿದೆ. ನೀನು ಅವರನ್ನು, ನನ್ನ ಮಗನನ್ನು ಕೊಂದಿದ್ದಾರೆ ಎಂದು ಹೇಳಿದರೆ ಯಾವುದೇ ಸಾಕ್ಷ್ಯಗಳಿಲ್ಲದ ಕಾರಣ ಅವರು ನಿನ್ನನ್ನು ಬಿಡುಗಡೆ ಮಾಡುತ್ತಾರೆ. ಅಪ್ಪು ನನ್ನ ಮಗ. ಅವನಿಗೆ ನ್ಯಾಯ ಸಿಗಲು ನಾನು ಕಾನೂನನ್ನು ನನ್ನ ಕೈಗೆ ತೆಗೆದುಕೊಳ್ಳುತ್ತೇನೆ. ಅವನ ಮಾತುಗಳು ಸುನಿಲ್ನನ್ನು ನಿಶ್ಶಬ್ದನಾಗಿ ಮಾಡಿದವು. ಸತ್ಯನ ಮನಸ್ಸು ಎಷ್ಟು ಕತ್ತಲೆಯಾಗಿದೆ ಎಂದು ಸುನಿಲ್ನಿಗೆ ಅರ್ಥವಾಯಿತು. ಅವನ ಕಣ್ಣುಗಳಲ್ಲಿ ಕಂಡ ಭಯಾನಕತೆ ಸುನಿಲ್ನನ್ನು ಹೆದರಿಸಿತು. ಆದರೆ ತನ್ನ ಆಪ್ತ ಗೆಳೆಯನನ್ನು ಬಂಟಿಯಾಗಿ ಬಿಡಲು ಸುನಿಲ್ನಿಗೆ ಸಾಧ್ಯವಾಗಲಿಲ್ಲ. ಸತ್ಯನ ಮಾನಸಿಕ ಸ್ಥಿತಿಯನ್ನು ನೋಡಿ ಅವನ ಜೊತೆ ನಿಲ್ಲಲು ಅವನು ನಿರ್ಧರಿಸಿದನು. ಸತ್ಯ ತನ್ನ ಹಳೆಯ ಗೆಳೆಯರಲ್ಲಿ ಕೆಲವರೊಂದಿಗೆ ಫೋನ್ ಮೂಲಕ ಸಂಪರ್ಕ ಸಾಧಿಸಿದನು. ಅವರು ಸತ್ಯನ ಜೊತೆ ನಿಂತವರು. ಅವರಿಗೆ ತಮ್ಮದೇ ಆದ ಕೆಲವು ಕೆಲಸಗಳಿದ್ದವು. ಆದರೆ ಸತ್ಯನ ಮಾತುಗಳನ್ನು ಕೇಳಿ ಅವರು ಆಶ್ಚರ್ಯಚಕಿತರಾದರು. ಆದರೆ ಸತ್ಯನ ಸ್ಥಿತಿಯನ್ನು ಅರ್ಥಮಾಡಿಕೊಂಡಾಗ ಅವರು ಅವನಿಗೆ ಸಹಾಯ ಮಾಡಲು ನಿರ್ಧರಿಸಿದರು. ಅವರಿಗೆ ಬೇಕಾದ ಆಯುಧಗಳು ಮತ್ತು ಇತರ ವಸ್ತುಗಳನ್ನು ಅವರು ರಹಸ್ಯವಾಗಿ ಸಂಗ್ರಹಿಸಿದರು. ರಾತ್ರಿಯ ನಿಶ್ಶಬ್ದತೆಯಲ್ಲಿ ಹೋಟೆಲ್ ಕೋಣೆಯಲ್ಲಿ ಅವರು ಒಟ್ಟುಗೂಡಿದರು. ಸತ್ಯ ಒಬ್ಬ ಸೈನಿಕನಂತೆ ಅವರ ಚಲನೆಗಳನ್ನು ಯೋಜಿಸಿದನು. ಪ್ರತಿ ಕ್ಷಣವೂ ಅವನ ಮನಸ್ಸಿನಲ್ಲಿ ಪ್ರತೀಕಾರ ಮಾತ್ರ ಇತ್ತು. ಮಳೆಯ ರಾತ್ರಿಯನ್ನು ಸತ್ಯ ಆಯ್ದುಕೊಂಡನು. ಪ್ರಕೃತಿಯ ಈ ಉಗ್ರತೆ ಅವನ ಮನಸ್ಸಿನ ತೀವ್ರ ಭಾವನೆಗಳನ್ನು ಪ್ರತಿಬಿಂಬಿಸುತ್ತಿತ್ತು. ನಾವು ರಾತ್ರಿಯಲ್ಲಿ ಹೋಗುತ್ತಿದ್ದೇವೆ, ಸತ್ಯ ಹೇಳಿದನು. ಮಳೆಯ ರಾತ್ರಿಯಲ್ಲಿ ಯಾರೂ ನಮ್ಮನ್ನು ನೋಡುವುದಿಲ್ಲ. ಅವರು ಕಾರಿನಲ್ಲಿ ಪ್ರಯಾಣ ಹೊರಟರು. ಸತ್ಯನ ಮನಸ್ಸಿನಲ್ಲಿ ಒಂದೇ ಒಂದು ಗುರಿ, ತನ್ನ ಮಗನ ಕೊಲೆಗಾರರನ್ನು ಇಲ್ಲವಾಗಿಸುವುದು. ಅವನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಸುನಿಲ್ ಅವನ ಮುಖದತ್ತ ನೋಡಿದನು. ಅಲ್ಲಿ ಒಬ್ಬ ಹುಚ್ಚನ ತೀವ್ರವಾದ ಭಾವವಿತ್ತು. ಅದನ್ನು ನೋಡಿ ಸುನಿಲ್ ಹೆದರಿ ಹೋಗಿದ್ದನು. ಆಕಾಶವನ್ನು ಸೀಳಿಮಿಂಚುಗಳು ಮಿನುಗಿ ಮಾಯವಾದವು. ಮಳೆಹನಿಗಳು ಜೋರಾಗಿ ಭೂಮಿಯ ಮೇಲೆ ಬಿದ್ದವು. ಆ ರಾತ್ರಿ ಪ್ರಕೃತಿಯೂ ಸಹ ಸತ್ಯನ ಮನಸ್ಸಿನ ಭಾವನೆಗಳೊಂದಿಗೆ ಸೇರಿಕೊಂಡಂತೆ ಅನಿಸಿತು. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಭಯಾನಕ ಭಾವ. ಅವನ ಜೊತೆ ಬಂದವರೆಲ್ಲರೂ ಅವನನ್ನು ಭಯದಿಂದ ನೋಡಿದರು. ಸುನಿಲ್ ಕಾರು ಚಲಾಯಿಸುವಾಗ ಅವನ ಕೈಗಳು ನಡುಗುತ್ತಿದ್ದವು. ಸತ್ಯ ದಾರಿಯಿಂದ ಹಿಂತಿರುಗಲು ಇನ್ನೂ ಸಮಯವಿದೆ, ನಾವು ಹಿಂತಿರುಗಬಹುದು, ಸುನಿಲ್ ಬೇಡಿಕೊಂಡನು. ಸತ್ಯ ಒಂದು ನಗುವಿನೊಂದಿಗೆ ಸುನಿಲ್ನನ್ನು ನೋಡಿದನು. ಆ ನಗುವಿನಲ್ಲಿ ಯಾವುದೇ ದಯೆ ಇರಲಿಲ್ಲ. ಹಿಂತಿರುಗಬೇಕೆ?
ನೀನು ಏನು ಹೇಳುತ್ತಿದ್ದೀಯಾ? ನನ್ನ ಮಗನ ಆತ್ಮ ನನ್ನನ್ನು ಇಲ್ಲಿಗೆ ಕರೆತಂದಿದೆ. ಈ ಪ್ರತೀಕಾರ ನನ್ನ ಮಗನ ಆತ್ಮಕ್ಕೆ ನ್ಯಾಯ. ಅವರು ಪ್ರಿಯಾಳ ಮನೆಯ ಮುಂದೆ ಕಾರನ್ನು ನಿಲ್ಲಿಸಿದರು. ಕತ್ತಲು ಮತ್ತು ಮಳೆಯ ಕಾರಣ ಯಾರೂ ಅವರನ್ನು ಗಮನಿಸುವುದಿಲ್ಲ ಎಂದು ಸತ್ಯನಿಗೆ ತಿಳಿದಿತ್ತು. ಅವನ ಮನಸ್ಸು ಶಾಂತವಾಗಿತ್ತು. ಅವನು ಕಾರಿನಿಂದ ಇಳಿದು ಬಾಗಿಲು ತೆರೆದು ಒಳಗೆ ಪ್ರವೇಶಿಸಿದನು. ಅವನ ಜೊತೆ ಸುನಿಲ್ ಕೂಡ ಇದ್ದನು. ಮನೆಯ ಒಳಗೆ ಪ್ರವೇಶಿಸಿದಾಗ ಪ್ರಿಯಾ ಮತ್ತು ಅವಳ ಪ್ರಿಯಕರ ಕುರ್ಚಿಯಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಅವರಿಗೆ ಯಾವುದೇ ಭಯವಿರಲಿಲ್ಲ. ಸತ್ಯನ ಧ್ವನಿ ಕೇಳಿ ಅವರು ತಿರುಗಿ ನೋಡಿದರು. ಸತ್ಯನ್. ಪ್ರಿಯಾಳ ಕಣ್ಣುಗಳು ಅರಳಿದವು. ನಾನು ಗಲ್ಫ್ಗೆ ಹೋಗುತ್ತಿದ್ದೇನೆ ಎಂದು ನೀನು ನಂಬಿದೆ. ಆದರೆ ನಾನು ನಿನ್ನನ್ನು ನಂಬಲಿಲ್ಲ. ಸತ್ಯನ ಧ್ವನಿ ಕಡಿಮೆಯಾಗಿತ್ತು, ಆದರೆ ಅದಕ್ಕೆ ಒಂದು ಸಿಂಹದ ಗರ್ಜನೆಯ ಶಕ್ತಿಯಿತ್ತು. ಪ್ರಿಯಾ ಮತ್ತು ಅವಳ ಪ್ರಿಯಕರನ ಮುಖ ಭಯದಿಂದ ಬೆಳ್ಳಗಾಗಿತ್ತು. ಅವರ ಕಣ್ಣುಗಳಲ್ಲಿ ಭಯ ತುಂಬಿತ್ತು. ಅವರು ಎದ್ದು ನಿಂತರು, ಆದರೆ ಸತ್ಯನ ಸ್ನೇಹಿತರು ಅವರನ್ನು ಕಟ್ಟಿಹಾಕಿದರು. ಪ್ರಿಯಕರನನ್ನು ಒಂದು ಕುರ್ಚಿಯಲ್ಲಿ ಕಟ್ಟಿದರು. ಪ್ರಿಯಾಳ ಕೈಗಳನ್ನು ಅವನ ಮುಂದೆ ಕಟ್ಟಿಹಾಕಿದರು. ಸತ್ಯ, ಇದು ತಮಾಷೆ. ನಿನಗೆ ಏನಾಗಿದೆ? ಪ್ರಿಯಾಳ ಧ್ವನಿ ನಡುಗಿತು. ಸತ್ಯ ಅವಳ ಬಳಿ ಹೋದನು. ನಿನಗೆ ಏನಾಗಿದೆ? ನಿನಗೆ ಗೊತ್ತಿತ್ತಾ ನಮ್ಮ ಮಗನನ್ನು ಕೊಲ್ಲಲು ನೀನು ಯೋಜನೆ ಮಾಡಿದಾಗ? ನಿನಗೆ ಏನಾಗಿದೆ? ನಿನ್ನ ಪ್ರಿಯಕರನೊಂದಿಗೆ ಸೇರಿ ನನ್ನ ಮಗನನ್ನು ಕೊಂದಾಗ? ಪ್ರಿಯಾ ಮತ್ತು ಅವಳ ಪ್ರಿಯಕರನ ಕಣ್ಣುಗಳಲ್ಲಿ ಭಯ ತುಂಬಿತ್ತು. ಅವರು ಸತ್ಯನ ಕ್ರೂರ ಭಾವವನ್ನು ನೋಡಿ ಹೆದರಿದರು. ಸತ್ಯ, ನಾವು ತಪ್ಪು ಮಾಡಿಲ್ಲ, ಪ್ರಿಯಾ ಹೇಳಿದಳು. ಇಲ್ಲವೇ, ನೀವು ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದೀರಿ. ಅದಕ್ಕಾಗಿ ಈಗ ನಿಮಗೆ ಶಿಕ್ಷೆ ನಾನು ನೀಡುತ್ತೇನೆ, ಸತ್ಯ ಹೇಳಿದನು. ಸತ್ಯ ತನ್ನ ಗೆಳೆಯರಿಗೆ ಪ್ರಿಯಾಳನ್ನು ಅವನಿಗೆ ಎಸೆಯಲು ಹೇಳಿದನು. ಅವರು ಪ್ರಿಯಾಳನ್ನು ಒಂದು ಗೊಂಬೆಯಂತೆ ಅವಳ ಪ್ರಿಯಕರನ ಮುಂದೆ ಎಸೆದರು. ಪ್ರಿಯಾಳ ಅಳಲು ಆ ಮನೆಯಲ್ಲಿ ಪ್ರತಿಧ್ವನಿಸಿತು. ಪ್ರಿಯಕರ ಕಣ್ಣು ಮುಚ್ಚಿ ಅತ್ತನು. ಅವನ ಮುಖ ಭಯದಿಂದ ಬೆಳ್ಳಗಾಗಿತ್ತು. ನಿಮ್ಮಿಬ್ಬರೂ ಒಟ್ಟಿಗೆ ನರಕಕ್ಕೆ ಹೋಗಬಹುದು. ಸತ್ಯನ ಧ್ವನಿ ಒಂದು ಹುಚ್ಚನಂತೆ ಪ್ರತಿಧ್ವನಿಸಿತು. ನಂತರ ರೈಲ್ವೆ ಹಳಿಯಲ್ಲಿ ಗುರುತು ಸಿಗದಷ್ಟು ಚೂರಾದ 2 ಶವಗಳು ಪತ್ತೆಯಾಗುತ್ತವೆ. ಅದೇ ಸಮಯದಲ್ಲಿ ಕಥೆಯ ನಾಯಕ ವಿಮಾನ ನಿಲ್ದಾಣದಿಂದ ಗಲ್ಫ್ಗೆ ಹಿಂತಿರುಗುತ್ತಿರುವಂತೆ ಕಥೆ ಕೊನೆಗೊಳ್ಳುತ್ತದೆ.